ಸೀತಾರಾಮ ಧಾರಾವಾಹಿಯ ಈ ದಿನದ ಸಂಚಿಕೆ ಸೋಮವಾರದ ಸಂಚಿಕೆಯಲ್ಲಿ ಈ ಕಡೆಯಿಂದ ಸೀತಾ ಆಸ್ತಿ ಪತ್ರಗಳಿಗೆ ಸೈನ್ ಮಾಡ್ತಾ ಇದ್ರೆ ಆ ಕಡೆಯಿಂದ ಬಂದಂಥ ಸಾಧನಾ ಆಸ್ತಿ ಪತ್ರಗಳ ಮೇಲೆ ಕಾಫಿಯನ್ನು ಚೆಲ್ಲಿ ಎಲ್ಲನೂ ಕೂಡ ಹಾಳು ಮಾಡಿಬಿಡ್ತಾಳೆ. ಇದರಿಂದ ರಾಮ್ಗೆ ತುಂಬಾ ಬೇಜಾರಾಗುತ್ತೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿವಿಗಿಂತಲೂ ಮುಂಚಿತವಾಗಿಯೇ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ರಾಮ್ ಅಜ್ಜನನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿಗೆ ಲಾಯರ್ ಕೂಡ ಬಂದಿರ್ತಾರೆ. ಆಗ ಅದೆಲ್ಲನೂ ಕೂಡ ನೋಡಿದಂಥ ಸೀತಾ ಒಂದು ಕ್ಷಣ ಗಾಬರಿ ಆಗ್ತಾಳೆ. ಆಗ ಅಜ್ಜ ಹೇಳ್ತಾನೆ, ಏನಿಲ್ಲ ಕಣಮ್ಮ, ನಿನ್ನ ಅತ್ತೆ ವಾಣಿಯ ಆಸೆಯಂತೆ ನಿನಗೂ ಕೂಡ ಈ ಆಸ್ತಿಯಲ್ಲಿ ಸಂಪೂರ್ಣ ಅಧಿಕಾರ ಇರಬೇಕು. ಅದಕ್ಕೋಸ್ಕರ ರಾಮ್ನ ಆಸ್ತಿ ಜೊತೆಗೆ ನಿನ್ನ ಮೇಲೂ ಕೂಡ ಒಂದು ಸ್ವಲ್ಪ ಅಧಿಕಾರ ಇರಲಿ ಅಂತ ಹೇಳಿ ನಿನ್ನ ಸೈನು ಕೂಡ ಮಾಡಿಸ್ತಾ ಇದ್ದೀವಿ ಆಸ್ತಿ ಪತ್ರದ ಮೇಲೆ ಅಷ್ಟೇ ಅಂತ ಹೇಳಿ ಈ ಕಡೆಯಿಂದ ಅಜ್ಜ ಹೇಳ್ತಾರೆ. ಅದಕ್ಕೆ ಸೀತಾ, ಅಯ್ಯೋ ನನಗೆ ಈ ಆಸ್ತಿ ಎಲ್ಲ ಬೇಡ, ಇಷ್ಟೊಂದು ದೊಡ್ಡ ಜವಾಬ್ದಾರಿನ ನಿಭಾಯಿಸುವಷ್ಟು ಶಕ್ತಿ ನನಗಿಲ್ಲ, ನನಗೆ ಆಸ್ತಿ ಏನು ಬೇಡ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಾಮ್ ಹೇಳ್ತಾನೆ, ಇದು ನನ್ನ ಅಮ್ಮನ ಆಸೆ ಕೂಡ, ಅದಕ್ಕೋಸ್ಕರ ನೀನು ಈ ಕೆಲಸನ ಮಾಡಲೇಬೇಕು ಅಂತ ಹೇಳಿ ಸೀತಾಳಿಗೆ ಹೇಳ್ತಾನೆ. ಅದಕ್ಕೆ ಸೀತಾ, ಸರಿ ಆಯಿತು, ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂದರೆ ನಾನು ಇದಕ್ಕೆ ಖುಷಿಯಾಗಿ ಸೈನ್ ಹಾಕ್ತೀನಿ ಅಂತ ಹೇಳಿ ಸೈನ್ ಹಾಕೋದಕ್ಕೆ ರೆಡಿ ಆಗ್ತಾಳೆ. ಅಷ್ಟರಲ್ಲೇ ಅಲ್ಲಿರುವಂಥ ಅಜ್ಜ, ಹೋಗಮ್ಮ ಸಾಧನ, ನನಗೂ ಒಂದು ಕಪ್ ಕಾಫಿ ಕೊಡು, ಬೆಳಿಗ್ಗೆಯಿಂದ ಕೇಳ್ತಾ ಇದ್ದೀನಿ, ಕಾಫಿನೇ ಕೊಟ್ಟಿಲ್ವಲ್ಲ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆಗ ಸಾಧನ ಹೇಳ್ತಾಳೆ, ಅಯ್ಯೋ ಆಗಲೇ ಕೊಟ್ಟನಲ್ಲ ಮಾವಯ್ಯ, ನಾನು ಕಾಫಿನ ಕೊಟ್ಟು ಕಳಿಸಿದ್ದೆ ನಿಮಗೆ, ನೀವು ಕುಡಿದ್ರಿ, ಮತ್ತೇನು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ, ಏನು ಕಾಫಿ ನಾನು ಕಾಫಿ ಕುಡ್ದೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆಗ ಭಾರ್ಗವಿಯ ಗಂಡ ಕೂಡ ಹೇಳ್ತಾನೆ, ನಾನೇ ಕಾಫಿನ ತೊಗೊಂಡು ಬಂದು ಕೊಟ್ಟಿದ್ದು, ನೀವು ಅಷ್ಟು ಬೇಗ ಮರ್ತೋಗ್ಬಿಟ್ರಾ ಅಂತ ಹೇಳಿ ಹೇಳ್ತಾನೆ. ಇದರಿಂದ ಅಜ್ಜ ತುಂಬಾ ಗಾಬರಿಯಾಗಿ, ಅಯ್ಯೋ ನನಗೆ ಕಾಫಿ ಕುಡಿದಿದ್ದು ಕೂಡ ನೆನಪಿಲ್ವಲ್ಲ ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ಈ ಕಡೆಯಿಂದ ರಾಮ್ ಹೇಳ್ತಾನೆ, ಸರಿ ಹೋಗು ಸಾಧನ, ಹೇಗಿದ್ರು ನೀನು ಎಲ್ರಿಗೂ ಇನ್ನೊಂದು ಕಪ್ ಕಾಫಿ ತರ್ತೀಯಲ್ವಾ, ಆಗ ಇನ್ನೊಂದು ಕಪ್ ಕಾಫಿನೂ ಕೂಡ ತೊಗೊಂಡು ಬಂದು ಅಜ್ಜನಿಗೂ ಕೂಡ ತಾತನಿಗೂ ಕೂಡ ಕೊಟ್ಬಿಡು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಸಾಧನ ಹೊರಟೋಗ್ತಾಳೆ. ಈ ಕಡೆಯಿಂದ ಆಸ್ತಿ ಪತ್ರಗಳ ಒಂದು ಫೈಲನ್ನು ತಗೊಂಡಂಥ ಸೀತಾ ಅದನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಪ್ರಿಯಾ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಹೋಗಿರ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಎಲ್ಲ ಒಂದು ಸೂಚನೆಗಳನ್ನು ನಾವು ಪ್ರೆಗ್ನೆನ್ಸಿ ಅಂತ ಕರೆಯೋದಕ್ಕೆ ಆಗೋದಿಲ್ಲ, ಇದು ನಿಮಗೆ ಜಸ್ಟ್ ಒಂದು ಸ್ವಲ್ಪ ಟೆನ್ಷನ್ಗೆ ಮತ್ತು ಸ್ವಲ್ಪ ಅನಾರೋಗ್ಯದಿಂದ ಆಗಿರುವಂಥ ಒಂದು ವಾಂತಿ ಅಷ್ಟೇ, ಅದನ್ನು ಬಿಟ್ಟರೆ ಪ್ರೆಗ್ನೆನ್ಸಿ ಏನಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದರಿಂದ ಒಂದು ಕ್ಷಣ ಪ್ರಿಯಾ ಮತ್ತು ಅಶೋಕ್ ಗಾಬರಿ ಆಗ್ತಾರೆ. ಅದನ್ನು ನೋಡಿದಂಥ ಡಾಕ್ಟರ್, ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ, ನಿಮ್ಮಿಬ್ಬರಿಗೆ ಇನ್ನೂ ಚಿಕ್ಕ ಏಜು, ಆರಾಮ್ಸೆ ಮಾಡ್ಕೊಳ್ಳಿ ಮಕ್ಕಳನ್ನ, ಅದೇನು ಗೋಲ್ ಅಲ್ಲ ಈ ಟೈಮ್ಗೆ ಮಾಡಬೇಕು ಅಂತ ಹೇಳಿ, ನೀವು ತುಂಬಾ ನಿಧಾನವಾಗಿ ಅದನ್ನು ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಇದರಿಂದ ಸ್ವಲ್ಪ ಸಮಾಧಾನ ಆಗ್ತಾರೆ ಇಬ್ಬರು ಕೂಡ. ಆಗ ಪ್ರಿಯಾ, ಸರಿ ಆಯಿತು, ನಾನು ಅದೇ ರೀತಿ ಇರ್ತೀನಿ, ಮತ್ತೆ ಅದನ್ನು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್, ನೀವಿಬ್ಬರು ಒಂದು ಸ್ವಲ್ಪ ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮೆಡಿಕಲ್ ಚೆಕಪ್ಪ, ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಪ್ರಿಯಾ ಕೇಳಿದಾಗ, ಸೀರಿಯಸ್ ಪ್ರಾಬ್ಲಮ್ ಅಂತ ಅಲ್ಲ, ಜನರಲಾಗಿ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಲೇಬೇಕಾಗುತ್ತೆ, ಆ ರೀತಿ ನೀವು ಮಾಡಿಸಿ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಇನ್ಮೇಲಿಂದ ಒಳ್ಳೆ ಖುಷಿಯಾಗಿರಿ ಮತ್ತು ಆರಾಮ್ಸೆ ಮಕ್ಕಳನ್ನು ಮಾಡ್ಕೊಳ್ಳಿ, ಆರಾಮ್ಸೆ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಪ್ರಿಯಾ ಕೂಡ ಖುಷಿ ಪಡ್ತಾಳೆ. ಅಲ್ಲಿ ಕಾರ್ನರಲ್ಲಿ ಸ್ವಲ್ಪ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರ್ಗಳನ್ನು ಹಚ್ಚಿದ್ದೀವಿ, ಅಲ್ಲೋಗಿ ನೀನು ನೋಡ್ಕೊತಾ ಇರು ಪ್ರಿಯಾ, ಒಂದು ಒಳ್ಳೆಯ ಮೆಸೇಜ್ ನಿನಗೆ ಸಿಗುತ್ತೆ ಅಂತ ಹೇಳಿದಾಗ ಪ್ರಿಯಾ ಸರಿ ಅಂತ ಹೇಳಿ ಆ ಕಡೆ ಎದ್ದು ಹೊರಟೋಗ್ತಾಳೆ. ಈ ಕಡೆಯಿಂದ ಅಶೋಕ್ ಹತ್ರ ಮಾತಾಡಿದಂಥ ಡಾಕ್ಟರ್ ಹೇಳ್ತಾರೆ, ನನಗೆ ಅನ್ನಿಸ್ತಾ ಇದೆ ಯಾವುದೋ ಒಂದು ಮಾನಸಿಕ ಒತ್ತಡ ಮತ್ತು ಯಾವುದೋ ಒಂದು ನೋವು ಮತ್ತು ಚಿಂತೆಯಲ್ಲಿ ಪ್ರಿಯಾ ಅವರು ಬಳಲ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ನಾನು ಅವ್ರಿಗೆ ಚೆಕ್ ಮಾಡಿರುವಂಥ ಟೆಸ್ಟ್ ಮತ್ತು ರಿಪೋರ್ಟ್ಗಳ ಪ್ರಕಾರ ನನಗೆ ಹಂಗೆ ಅನ್ನಿಸ್ತಾ ಇರೋದು, ಅದರಿಂದ ನಾನೊಬ್ಬರ ಡಾಕ್ಟ್ರನ್ನ ಸಜೆಸ್ಟ್ ಮಾಡ್ತೀನಿ, ಆದಷ್ಟು ಬೇಗ ಹೋಗಿ ಅವರನ್ನು ಭೇಟಿ ಆದರೆ ಒಳ್ಳೆಯದು ಅಂತ ಹೇಳಿ ತಿಳಿಸ್ತಾರೆ. ಇದರಿಂದ ಅಶೋಕ್, ಏನಾದರೂ ಪ್ರಾಬ್ಲಮ್ನ ಅಂತ ಹೇಳಿ ಕೇಳ್ತಾನೆ. ಅಂಥ ಪ್ರಾಬ್ಲಮ್ ಏನಿಲ್ಲ, ಒಟ್ಟಿನಲ್ಲಿ ನೀವು ಹೋಗಿ ಚೆಕ್ ಮಾಡಿಸಿ, ನಿಮಗೆ ಏನಾದರೂ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಒಂದು ವಿಚಾರನ ಪ್ರಿಯಾಳಿಗೆ ಅಡ್ವಾನ್ಸ್ ಆಗಿ ತಿಳಿಸೋ ಅವಶ್ಯಕತೆ ಏನಿಲ್ಲ, ನೀವು ಕರ್ಕೊಂಡೋಗಿ ಅವಳಿಗೆ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಈ ಕಡೆಯಿಂದ ಅಶೋಕ್ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ನಂತರ ಮನೆಯಲ್ಲಿರುವಂತಹ ಸಾಧನ ತನ್ನ ಗಂಡ ಹೇಳಿರುವಂತಹ ಮಾತನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಆಸ್ತಿ ಪತ್ರಕ್ಕೆ ಸೈನ್ ಹಾಕೋಕ್ಕೆ ಬಿಡಬೇಡ, ಯಾಕಂದರೆ ಭಾರ್ಗವಿ ಇಷ್ಟು ಈಸಿಯಾಗಿ ಸೀತಾಳ ಹೆಸರಿಗೆ ಆಸ್ತಿನ ಮಾಡಿಸ್ತಾ ಇದ್ದಾಳೆ ಅಂದರೆ ಇದರಿಂದ ದೊಡ್ಡ ಕುತಂತ್ರನೇ ಇರುತ್ತೆ, ಇದರಿಂದ ಸೀತಾಳ ಬಾಳು ಕೂಡ ಹಾಳಾಗಿ ಹೋಗ್ಬೋದು, ಅದರಿಂದ ನೀನು ಇದನ್ನು ತಡಿ ಅಂತ ಹೇಳಿ ಸಾಧನಾಳ ಗಂಡ ಹೇಳಿರ್ತಾನೆ. ಆಗ ಸಾಧನ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಇದನ್ನ ಹೇಗಾದರೂ ಹಾಳು ಮಾಡಬೇಕು ಅಂತ ಹೇಳಿ ಬೇಕು ಅಂತಾನೆ ತಾನು ತಂದಿರುವಂಥ ಕಾಫಿನ ಅಲ್ಲಿರುವಂಥ ಪೇಪರ್ಸ್ಗಳ ಮೇಲೆ ಬಿಡ್ತಾಳೆ. ಆಗ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಆಗ ಸಾಧನ, ಅಯ್ಯೋ ಸಾರಿ, ತಪ್ಪಾಯಿತು, ನನ್ನಿಂದ ನೋಡ್ಕೊಳ್ಳಿಲ್ಲ, ನಾನು ಸ್ವಲ್ಪ ಎಡವು ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ. ಆಗ ಅಲ್ಲಿರುವಂಥ ಅಜ್ಜ, ಯಾಕಮ್ಮ ನಿನಗೆ ಗೊತ್ತಾಗೋದಿಲ್ವಾ, ಏನಾದರೂ ಒಂದು ಸೀರಿಯಸ್ ವಿಚಾರ ನಡೀತಾ ಇರಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿ ನಿನಗೆ ಗೊತ್ತಾಗಲ್ವಾ ಅಂತ ಹೇಳಿ ಬೈತಾನೆ. ಆಗ ಅಯ್ಯೋ ತಪ್ಪಾಯಿತು ನನ್ನಿಂದ ಅಂತ ಹೇಳಿ ಸಾಧನ ಹೇಳ್ತಾಳೆ. ಆಗ ಅದನ್ನು ನೋಡಿದಂಥ ಲಾಯರ್,
ಈಗ ಈ ಪೇಪರ್ಗಳ ಅವಶ್ಯಕತೆ ಇಲ್ಲ, ಯಾಕಂದರೆ ಇವು ವೇಸ್ಟ್. ನಾನು ಮುಂದಿನ ವಾರ ಮತ್ತೆ ಪೇಪರ್ಸ್ಗಳನ್ನು ರೆಡಿ ಮಾಡಿಕೊಂಡು ಬಂದು ಸೈನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಇದರಿಂದ ತುಂಬಾ ಗಾಬರಿಯಾದಂಥ ಸಾಧನ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳಿದಾಗ ರಾಮ್ ಹೇಳ್ತಾನೆ, ಪರವಾಗಿಲ್ಲ ಬಿಡು ಸಾಧನ, ಏನೋ ಬೈ ಮಿಸ್ಟೇಕಾಗಿ ಆಗಿರೋದು, ಇನ್ನೊಂದು ಸಾರಿ ಅವರು ಬರ್ತಾರೆ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಗ ಲಾಯರ್ ನಾನೊಂದು ವಾರ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ಸರಿ ನೀವೊಂದು ವಾರನೇ ಬಿಟ್ಟು ಬನ್ನಿ, ಅಷ್ಟರಲ್ಲಿ ನನ್ನ ಮೊಮ್ಮಗ ಮತ್ತು ನನ್ನ ಮಗಳು ಇಬ್ಬರೂ ಕೂಡ ಹೋಗಿ ಹನಿಮೂನನ್ನು ಮುಗಿಸ್ಕೊಂಡು ಒಂದು ಚಿಕ್ಕ ಪುಟಾಣಿನ ಕರ್ಕೊಂಡು ಬರ್ತಾರೆ. ಯಾಕಂದರೆ ನಮ್ಮ ಮನೆ ಕೂಡ ಖಾಲಿಯಾಗಿ ಕಾಣ್ತಾ ಇದೆ, ನನಗೂ ಕೂಡ ಮರಿ ಮೊಮ್ಮಗ ಬೇಕು ಅಂತ ಹೇಳಿ ಅಜ್ಜ ಹೇಳಿದಾಗ ಈ ಮಾತನ್ನು ಕೇಳಿಸ್ಕೊಂಡಂಥ ರಾಮ್ ಮತ್ತು ಸೀತಾ ಇಬ್ಬರು ಕೂಡ ತುಂಬಾ ಗಾಬರಿ ಆಗ್ತಾರೆ. ಅಯ್ಯೋ ಏನು ಮಾತಾಡ್ತಾ ಇದೀಯಾ ತಾತ ನೀನು ಅಂತ ಹೇಳಿ ಈ ಕಡೆಯಿಂದ ರಾಮ್ ಕೇಳ್ತಾನೆ. ಅದಕ್ಕೆ ತಾತ ಹೇಳ್ತಾರೆ, ಏನು ಮಾತಾಡ್ತಾ ಇದ್ದೀನಿ, ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಈ ಮನೆಯೆಲ್ಲ ಖಾಲಿ ಆಯ್ತಾ ಇದೆ, ನಾನು ಎಷ್ಟು ವರ್ಷಗಳಿಂದ ಕಾಯಬೇಕು ಹೇಳು, ನನಗೊಂದು ಮೊಮ್ಮಗು ಬೇಕು ಅಂತ ಹೇಳಿ ನನ್ನ ಮರಿ ಮೊಮ್ಮಗನನ್ನು ನಾನು ನೋಡಲೇಬೇಕು, ನಾನು ಒಂದೇ ಒಂದು ಮಾತು ಕೂಡ ನಿಮ್ಮ ಜೊತೆ ಮಾತಾಡೋದಿಲ್ಲ, ಇಲ್ಲಿಂದ ನೀವು ಎದ್ದೊರ್ಟೋಗಿ, ನಾನು ನಿಮ್ಮನ್ನು ಮತ್ತೆ ಸಿಹಿ ಸುದ್ದಿ ಕೇಳಿದ ಮೇಲೇ ಮುಖ ನೋಡೋದು ಅಂತ ಹೇಳಿ ಜೋರಾಗಿ ಗದರಿ ಬಿಡ್ತಾನೆ ತಾತ. ಇದರಿಂದ ತುಂಬಾ ಬೇಜಾರಾದಂತಹ ರಾಮ್ ಮತ್ತು ಸೀತಾ ಇಬ್ಬರು ಕೂಡ ಅಲ್ಲಿಂದ ಎದ್ದು ಹೊರಟು ಬೆಡ್ರೂಮ್ಗೆ ಹೋಗಿಬಿಡ್ತಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಪ್ರಿಯಾ ಹತ್ರಕ್ಕೆ ಅಶೋಕ್ ಬರ್ತಾನೆ. ಬಂದಂಥ ಅಶೋಕ್, ಏನು ಪ್ರಿಯಾ ಏನೋ ಖುಷಿಯಾಗಿದೆಯಾ ಅಂತ ಹೇಳಿ ಕೇಳ್ತಾನೆ. ಏನಿಲ್ಲ ಅಶೋಕ್, ಏನಾಯಿತು ಅಲ್ಲಿ ನಾನು ಬಂದಮೇಲೂ ಕೂಡ ನಿನ್ನ ಹತ್ರ ಡಾಕ್ಟರ್ ಮಾತಾಡ್ತಾ ಇದ್ರು ಅಂದರೆ ಅವ್ರು ನಿಮಗೆ ಏನೋ ಹೇಳ್ತಾ ಇದ್ರು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ, ಏನದು ಅಂತ ಹೇಳಿ ಕೇಳ್ತಾಳೆ. ಏನಿಲ್ಲ, ನೀನು ಖುಷಿಯಾಗಿರು, ಆರೋಗ್ಯವಾಗಿರು, ಮಕ್ಕಳನ್ನು ಯಾವ ರೀತಿ ಮಾಡಬೇಕು, ಆದರೆ ಯಾವ ರೀತಿಯಾದಂಥ ಮಕ್ಕಳು ಚೆನ್ನಾಗಿರುತ್ತವೆ, ಆರೋಗ್ಯಯುತವಾಗಿರುತ್ತವೆ, ಏನೇನೆಲ್ಲ ತಿನ್ನಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ಇದ್ರ ಬಗ್ಗೆ ಹೇಳ್ತಾ ಇದ್ರು, ನೀನು ಇನ್ಮೇಲಿಂದ ನಿನ್ನ ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಅಷ್ಟೇ ಸಾಕು ಆಯಿತಾ ಅಂತ ಹೇಳಿ ಅಶೋಕ್ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಸರಿ ಆಯಿತು ಓಕೆ, ಬಟ್ ಇನ್ನೊಬ್ಬ ಡಾಕ್ಟರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರಲ್ವಾ, ಅವ್ರನ್ನ ಯಾವಾಗ ಮೀಟ್ ಆಗೋಣ ಅಂತ ಹೇಳಿ ಪ್ರಿಯಾ ಕೇಳ್ತಾಳೆ. ಅದಕ್ಕೆ ಅಶೋಕ್ ಆದಷ್ಟು ಬೇಗ ಅಪಾಯಿಂಟ್ಮೆಂಟನ್ನು ತೊಗೊಂಡೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದಾದ ಬಳಿಕ ಒಬ್ಬ ಹೆಂಗಸು ಬಂದು ಸೀತಾಳ ಬಗ್ಗೆ ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಕೇಳ್ತಾ ಇರ್ತಾಳೆ. ಆದರೆ ಡಾಕ್ಟರ್ ಒಬ್ಬ ಪೇಷಂಟ್ ನಮ್ಮ ಹತ್ರ ಬಂದು ಹೋದ್ಮೇಲೆ ಅದು ಅವರ ಸೀಕ್ರೆಟ್ ಮತ್ತು ಸೆಕ್ಯೂರಿಟಿ ಪರ್ಪಸ್ಗೆ ನಮ್ಮ ಹತ್ರ ಡೇಟಾ ಇರುತ್ತೆ, ಅದನ್ನು ನಾವು ಯಾರ ಹತ್ರನೂ ಕೂಡ ಹಂಚ್ಕೊಳ್ಳೋದಿಲ್ಲ, ಯಾಕಂದರೆ ಅದು ನಮ್ಮ ಪ್ರೈವಸಿ ಪರ್ಪಸ್, ನೀವೆಷ್ಟೇ ಕೇಳಿದ್ರು ಕೂಡ ನಾನು ಅವರ ಡೀಟೇಲ್ಸನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವಳನ್ನು ಅಲ್ಲಿಂದ ಎದ್ದು ಕಳಿಸ್ಬಿಡ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ಸ್ಕೂಲಲ್ಲಿ ಆಟ ಆಡ್ತಿರುವಂತಹ ಸಿಹಿ ಬೀಳ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತಹ ಡಾಕ್ಟರ್ ಅವಳನ್ನು ಹಿಡ್ಕೊಳ್ತಾನೆ, ಅವಳ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ತುಂಬಾ ಖುಷಿ ಪಡ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸೀತಾಳಿಗೆ ತಾತ ಆಡಿದಂಥ ಮಾತಿನಿಂದ ತುಂಬಾ ಕೋಪ ಬಂದಿರುತ್ತೆ. ರಾಮ್, ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ನನಗೆ ಸಿಹಿ ಒಬ್ಬಳೇ ಸಾಕು, ಇನ್ನೊಂದು ಮಕ್ಕಳು ಬೇಡ ಅಂತ ಹೇಳಿ, ಯಾಕೆ ಮತ್ತೆ ಎಲ್ಲ ಗೊತ್ತಿದ್ರು ಕೂಡ ಈ ರೀತಿ ಮಾತಾಡ್ತಾ ಇದ್ದಾರೆ ನಿಮ್ಮ ತಾತ, ಯಾಕೆ ನನಗೆ ಇಷ್ಟ ಆಗ್ತಾ ಇಲ್ಲ ಇದೆಲ್ಲ, ನಾನು ಎಲ್ಲರಿಗೂ ಕೂಡ ಡೈರೆಕ್ಟಾಗಿ ಹೇಳಿದ್ದೀನಿ, ಸಿಹಿಗೂ ಕೂಡ ಅದೇ ರೀತಿ ಪ್ರೀತಿ ಮನೆಯಲ್ಲಿ ಸಿಗ್ತಾ ಇದೆ, ನನಗೊಂಚೂರು ಪ್ರೀತಿ ಕಮ್ಮಿ ಸಿಕ್ಕಿದ್ರೂ ಪರವಾಗಿಲ್ಲ, ಸಿಹಿಗೆ ಮಾತ್ರ ಪ್ರೀತಿ ಕಮ್ಮಿ ಆಗಬಾರ್ದು ಅನ್ನೋದೇ ನನ್ನ ಆಸೆ, ನನಗೆ ಇದೇ ರೀತಿ ಮಾತಾಡ್ತಾ ಇದ್ರೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ರಾಮ್ ಕೋಪದಲ್ಲಿ, ನಾನೇನು ಮಾಡಲಿ, ಅವರು ಈ ರೀತಿ ಮಾತಾಡ್ತಾ ಇದ್ರೆ ಅದು ನನ್ನ ಪ್ರಾಬ್ಲಮ್ ಅಂತ ಹೇಳಿ ಎದ್ದು ಹೊರಟೋಗ್ಬಿಡ್ತಾನೆ. ಇದರಿಂದ ಅಲ್ಲಿರುವಂಥ ಸೀತಾಳಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.